ಎಲ್ರಿಗೂ ನಮಸ್ಕಾರ. ನೋಡಿ, ನಾನು ಬಂದಿರತಕ್ಕಂಥ ಸ್ಥಳ ಬಂದು ಎರ್ಮಾಯಿ ವಾಟರ್ ಫಾಲ್ಸ್. PM ಹಾಕಿದ್ದಾರೆ ನೋಡಿ. ಇದೊಂದು ಖಾಸಗಿ ಜಮೀನಂತೆ, ಎರ್ಮಾಯಿ ಜಲಪಾತ. ಇದು ನಾನು ಅಲ್ಲಿಂದ ಎರ್ಮನಿ ಅಂತಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಅಂತೂ ಇಂತೂ ಎರ್ಮಾಯಿ ಜಲಪಾತಕ್ಕೆ ಆಗಮಿಸಿರ್ತೇನೆ. ಸೊ ಈ ಒಂದು ಜಲಪಾತಕ್ಕೆ ಧರ್ಮಸ್ಥಳದಿಂದ ಯಾವ ರೀತಿ ಬರ್ಬೋದು ಕಂಪ್ಲೀಟ್ ಸ್ಟೋರಿ ಆಗ್ತೀನಿ. ದಯವಿಟ್ಟು ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ಆದರೆ ಈ ಒಂದು ಕೈಲಾಸಕ್ಕೆ ನೀವು ಯಾವ ರೀತಿ ಬರ್ಬೋದು ಅಂತಕ್ಕಂಥ ಒಂದು ಸಂಕ್ಷಿಪ್ತವಾದ ವಿಡಿಯೋನ ಅರ್ಪಣೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ದಯಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ನಾನೆಲ್ಲ ಯೂಟ್ಯೂಬ್ ಚಾನಲ್ನ ಚಂದಾದಾರರು ಮತ್ತು ಫೇಸ್ಬುಕ್ ಪೇಜ್ನ ಚಂದಾದಾರರಿಗೆ ಅರ್ಪಣೆನ ಮಾಡ್ತೀನಿ. ನೋಡಿ, ಎರ್ಮಾಯಿ ಜಲಪಾತ ತುಂಬ ಬ್ಯೂಟಿಫುಲ್ ಆಗಿದೆ, ಅದ್ಭುತವಾಗಿದೆ. ಈ ನೀರಲ್ಲಿ ಹೆಚ್ಚು ಸಮಯವನ್ನು ಕಳೆಯಬಹುದು, ತುಂಬ ಚೆನ್ನಾಗಿದೆ. ತಾವು ಸಹ ಆಗಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆ ಮಾಡ್ತೀನಿ. ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನೋಡಿ. ಯಾಕಂದ್ರೆ ನಾನು ವಿಡಿಯೋನ ಸುಮ್ಮನೆ ವ್ಯೂಸ್ಗೋಸ್ಕರ ಹಾಕಲ್ಲ, ಜನಗಳಿಗೆ ಮಾಹಿತಿ ಕೊಡೋಕ್ಕೋಸ್ಕರ ಹಾಕೋದು. ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ನೋಡಿ, ಈ ವಿಡಿಯೋದಲ್ಲಿ ಧರ್ಮಸ್ಥಳದಿಂದ ನೋಡಿ ಎರ್ಮನಿ ಜಲಪಾತ, ಸೊ ಅಲ್ಲಿಗೆ ಭೇಟಿ ನೀಡ್ತಾ ಇದ್ದೀನಿ. ಸೊ ನೋಡಿ, ಧರ್ಮಸ್ಥಳದ ಹೆಬ್ಬಾಗಿಲು ಇದಾಗಿರ್ತದೆ. ಸೊ ಇಲ್ಲಿಂದ ಎರ್ಮನಿ ಜಲಪಾತಕ್ಕೆ ವಿಸಿಟ್ ಆಗ್ತಿದ್ದೀನಿ. ನೋಡಿ, ಇಲ್ಲಿಂದ ಸಾಮಾನ್ಯವಾಗಿ ನಾನು ವೀಡಿಯೋಗಳಲ್ಲಿ ಇನ್ಸ್ಟಾಗ್ರಾಮ್ಲೆಲ್ಲ ನೋಡಿದ್ದೀನಿ, ಒಂದು ಜಲಪಾತಕ್ಕೆ ರೂಟು ತೋರಿಸ್ತಕ್ಕಂಥ ವಿಧಾನ ಅಷ್ಟು ಸ್ಪಷ್ಟವಾಗಿರೋದಿಲ್ಲ. ಅಂದರೆ ಇನ್ಸ್ಟಾಗ್ರಾಮ್ಗಳಲ್ಲಿ ಬೇಗ ತೋರಿಸ್ಬಿಡ್ತಾರೆ, ಇಲ್ಲೊಂದು ವಾಟರ್ ಫಾಲ್ಸ್ ಇದೆ ಹಾಗೆ ಹೀಗೆ ಅಂದ್ಬಿಟ್ಟು ಫಾಸ್ಟಾಗಿ ತೋರಿಸ್ತಾರೆ, ಆದರೆ ಕ್ಲಾರಿಟಿ ಕೊಡೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಡೀಟೇಲ್ ಕೊಡ್ತಿದ್ದೀನಿ. ನೋಡಿರಿ, ಇವಾಗ ನಾನು ಧರ್ಮಸ್ಥಳದಿಂದ ಉಜಿರೆಯಿಂದ ನಾನು ಎರ್ಮನಿ ಜಲಪಾತಕ್ಕೆ ಭೇಟಿ ನೀಡ್ತಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಎರ್ಮನಿ ವಾಟರ್ ಫಾಲ್ಸ್ಗೆ ಹೋಗೋಣ ಬನ್ನಿ. ನೋಡಿ, ಎರ್ಮನಿ ಜಲಪಾತಕ್ಕೆ ಹೋಗಬೇಕಾದ್ರೆ ಈ ಧರ್ಮಸ್ಥಳದಿಂದ ನೋಡಿ ಈ ರೀತಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಅಲ್ಟಿಮೇಟ್ ಆಗಿದೆ, ಒಂದು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಈ ರಸ್ತೆ, ಡಬಲ್ ರಸ್ತೆ. ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನಾವು ನೇತ್ರಾವತಿ ನದಿಯನ್ನು ನೋಡ್ಬೋದು. ನೋಡಿ, ಇದು ನೇತ್ರಾವತಿ ನದಿ. ಸೊ ಉಜಿರೆ ಇಲ್ಲಿಂದ ಒಂದು 8 ಕಿಲೋಮೀಟರ್ ಇದೆ. ಉಜಿರೆ ಬಿಟ್ಟು ಅಲ್ಲಿಂದ ನಾವು ಸರಿ ಸುಮಾರು 8 ಅಂದರೆ 24 ಧರ್ಮಸ್ಥಳದಿಂದ ಆಗುತ್ತೆ, ಒಂದು 17 ಕಿಲೋಮೀಟ್ರೇನೋ ಇದೆ ಅನ್ಕೋತೀನಿ. ನೋಡಿ, ಇದು ನೇತ್ರಾವತಿ ನದಿ ಸ್ನಾನಘಟ್ಟ. ನದಿಯ ವೀಕ್ಷಣೆ ಒಮ್ಮೆ ಕಣ್ತುಂಬ್ಕೊಳ್ಳಿ. ಇಲ್ಲಿ ನೋಡಿ, ನೀರೇ ಇಲ್ಲ, ಅದೇ ಬೇಜಾರು. ನೋಡಿ, ನನ್ನ ಬೈಕ್ಗೆ ಪೆಟ್ರೋಲು ಫುಲ್ ಟ್ಯಾಂಕ್ ಹಾಕ್ಸಿದೆ. ಇಲ್ಲಿ ನಮ್ಮೂರಲ್ಲಿ, ಅಂದರೆ ನಮ್ಮ ಮಹದೇಶ್ವರ ಬೆಟ್ಟ ಪಕ್ಕ, ಅಂದರೆ ಕೌದಳ್ಳಿ ಗ್ರಾಮದಲ್ಲಿ ಇಲ್ಲಿ ತನಕ ಬಂದಿದೆ. ಮತ್ತು ಇನ್ನೂ ಪೆಟ್ರೋಲ್ ಇದೆ. ಸೊ ಮತ್ತೆ ನಾನು ಚಾರ್ಮಡಿ ಘಾಟ್ ಹತ್ತಿಸ್ತೀನಿ, ಮತ್ತೆ ಎಲ್ಲಿ ತನಕ ಹೋಗುತ್ತೆ ಅಂತಕ್ಕಂಥದ್ದೊಂದು ಕುತೂಹಲ. ನೋಡೋಣ ಎಷ್ಟು ಮೈಲೇಜ್ ಕೊಡ್ತದೆ. ನೋಡಿ, ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಅಂತ ಹಾಕಿದ್ದಾರೆ. ಹೆಂಗಿದೆ ನೋಡಿ ಇಲ್ಲಿ. ಓ ಬ್ಯೂಟಿಫುಲ್, ಬಹಳ ಅದ್ಭುತವಾಗಿದೆ ವೀಕ್ಷಣೆ. ಕಣ್ಣು ತುಂಬ್ಕೊಳ್ಳಿ. ಏನ್ರಿ ಇದು, ಒಂದು ಕೈಲಾಸನೇ ನಿರ್ಮಿಸ್ಬಿಟ್ಟಾರಲ್ಲ ಇಲ್ಲಿ. ತುಂಬ ಚೆನ್ನಾಗಿದೆ. ಉಜಿರೆಗೆ ಹೋಗೋ ರಸ್ತೆ, ಧರ್ಮಸ್ಥಳದಿಂದ ಉಜಿರೆಗೆ ಹೋಗೋ ರಸ್ತೆ. ಧರ್ಮಸ್ಥಳ ಬಿಟ್ಟು ಒಂದು 8 ಕಿಲೋಮೀಟರ್ ಅಂತರ ಬಂದರೆ ನಮಗೆ ಉಜಿರೆ ಅಂತಕ್ಕಂಥ ಈ ಸ್ಥಳ ಸಿಗುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ಅನಿಸುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಬಲಗಡೆ ತೆಗೆದುಕೊಂಡು ಸ್ವಲ್ಪ ಚಾರ್ಮಡಿ ಘಾಟ್ ರಸ್ತೆಯನ್ನು ಅನುಸರಿಸಿ ಹೋದರೆ ನಮಗೆ ಎಡಗಡೆ ಎರ್ಮನಿ ವಾಟರ್ ಫಾಲ್ಸ್ ಸಿಗುತ್ತೆ. ಜರ್ಮನಿ ಅಲ್ಲ, ಎರ್ಮನಿ. ನೋಡ್ರಿ, ಇದು ಏನ್ರಿ ಇದು ವ್ಯವಸ್ಥೆ ಹೆಂಗೆ ಕೊಟ್ಟಿದ್ದಾರೆ ಇಲ್ಲಿಂದ. ಅಬ್ಬಬ್ಬಬ್ಬಬ್ಬ, ಅಲ್ಲಿ ತನಕ ಏನು ಲೈಟಿಂಗ್ಸ್ ವ್ಯವಸ್ಥೆ ಸಖತ್ತಾಗಿದೆ ಉಜಿರೆಯಲ್ಲಿ. ಅದೇನ್ರಿ ಅದು ಬಂಡೆ ಭಾಳ ಅದ್ಭುತವಾಗಿ ಕಾಣಿಸ್ತೈತೆ. ಬಂಡೆಯಲ್ಲಿ ನೋಡಿ, ಕಾಣ್ತಾ ಇದೆಯಾ? ಬಂಡೆನೋ ಬೆಟ್ಟನೋ ಗುಡ್ಡನೋ ಏನೋ ಅಂತ ಅರ್ಥ ಆಗಲ್ಲ. ನೀವೇನಾರು ಅಂತ ತಿಳ್ಕೊಬೋದು.
ಸೂಪರ್ ಸೂಪರ್. ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ದಯವಿಟ್ಟು ಯಾರು ಏನು ಅನ್ಕೊಂಬೇಡಿ. ಆದರೆ ಈ ಉಜಿರೆಯಲ್ಲಿ ಇದೊಂದು ಲೈಟಿಂಗ್ಸ್ ಹಾಕಿದ್ದಾರೆ ಸರಿ ಸುಮಾರು 1 ಕಿಲೋಮೀಟ್ರ್ ಅಂತರ ಹಿಂಗೆ ಹಾಕಿದ್ದಾರೆ. ಅದಕ್ಕೆ ವಿಡಿಯೋ ಹಿಡಿಯಲೇಬೇಕು ಅನಿಸ್ತು, ಅದಕ್ಕೋಸ್ಕರ ಹಿಡಿತಾ ಇದ್ದೀನಿ. ಸೊ ಇಲ್ಲಿ ನಾವು ಬಲಗಡೆ ಹೊಡಿಬೇಕು. ಇಲ್ಲೊಂದು ಹೆಬ್ಬಾಗಿಲಿದೆ, ಉಜಿರೆ ಅಂತಕ್ಕಂಥ ಸ್ಥಳ ಇದು. ಈ ಸರ್ಕಲ್ ಏನಿದೆ ಇಲ್ಲಿ ನಾವು ಬಲಗಡೆ ತೆಗೆದುಕೊಂಡ್ರೆ ಚಾರ್ಮಾಡಿ ಘಾಟ್ ರಸ್ತೆ ಇದು. ನಾನು ಮೊದಲೇ ಹೇಳಿದ್ದೀನಿ, ಎಲ್ಲ ಸಂಕ್ಷಿಪ್ತವಾಗಿ ನಾವು ವೀಡಿಯೋ ಮಾಡೋಕ್ಕೋದು. ನಾವು ವ್ಯೂಸ್ಗೋಸ್ಕರ ವೀಡಿಯೋ ಮಾಡಲ್ಲ, ಜನಗಳ ಮಾಹಿತಿಗೋಸ್ಕರ. ನೋಡಿ ಈ ಥರ ಬಲಗಡೆ ಹೊಡ್ಕೊತಾ ಇದ್ದೀನಿ. ಸೊ ಇದು ಧರ್ಮಸ್ಥಳ ರಸ್ತೆ, ಇದು ಚಾರ್ಮಾಡಿ ಘಾಟ್. ಈ ಚಾರ್ಮಾಡಿ ಘಾಟ್ ಹೋಗ್ಬೇಕಾದ್ರೆ ನಾವು ಎಡಗಡೆ ತೆಗೆದುಕೊಂಡ್ರೆ ಇಲ್ಲಿ ನಮಗೆ ಏನು ಈ ಒಂದು ಎರ್ಮನಿ ವಾಟರ್ ಫಾಲ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಉಜಿರೆ ಎಲ್ಲ ಟೆಂಪಲ್ಗಳು, ದೇವಸ್ಥಾನಗಳು. ಸೂಪರ್. ದಯವಿಟ್ಟು ಆ ನೋಡಿ, ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಇದೆಲ್ಲ ಸೂಪರಾಗಿ ಎದ್ದು ಕಾಣಿಸ್ತಿತ್ತು. ಏನು ವ್ಯೂ ಅಂದರೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೋಡಿ ಇಲ್ಲಿ ಮೈದಾಡಿ ಮತ್ತು ರಾಣಿಜೇರಿ ವ್ಯೂ ಸಹ ಕಾಣಿಸುತ್ತೆ. ಅದೆಲ್ಲ ರಾಣಿಜೇರಿ ಅದೇ ಇರಬೇಕು ಬಹುಶಃ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗ ಬೆಳಗಿನ ಸಮಯ, ಅದಕ್ಕೋಸ್ಕರ ವ್ಯೂವೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ನದಿಯ ವೀಕ್ಷಣೆ ಬಹಳ ಅದ್ಭುತವಾಗಿ ಸಿಗ್ತೈತೆ. ಇಲ್ಲಿ ಓಲ್ಡ್ ಬ್ರಿಡ್ಜ್ ಇದೆ, ಹಳೆ ಬ್ರಿಡ್ಜು. ಒಂದು ಸಲ ವ್ಯೂ ನೋಡ್ಕೊಬಿಡೋಣ ಹಳೇದು. ವಾವ್, ನೋಡಿ ಹಳೆ ಸೇತುವೆ ಹೇಗಿತ್ತು, ಇವಾಗ ಹೇಗಿದೆ. ಅಧಿಕ ಪ್ರಸಂಗ ಮಾಡಬಾರ್ದು. ಊರು ಯಾವುದಿದು ನೋಡಿ, ಇಲ್ಲಿ ಲೆಫ್ಟ್ ತಗೋಬೇಕು. ಇದು ಊರು ಯಾವುದು ಅಂತ ಗೊತ್ತಾಗ್ತಿಲ್ಲ. ಹಾಂ, ಹೋಟೆಲ್ ಅನ್ನಪೂರ್ಣ. ಊರು ಯಾವುದಪ್ಪ ಇದು? ಯಾವುದು? ದಿಡುಕೆ. ಸುಮಂತಡ್ಯ ಅಂತದ ನೋಡಿ. ಊರು ಯಾವುದು ಗೊತ್ತಿಲ್ಲ. ಇಲ್ಲಿ ಲೆಫ್ಟ್ ತಗೋಬೇಕು. ಇಲ್ಲ, ಇಲ್ಲಿ ಲೆಫ್ಟಾ? ವೇಗದೂತ. ಇದು ಯಾವ ಊರು? ಸ್ವಲ್ಪ ಕಮೆಂಟ್ ಹಾಕ್ಬಿಡ್ರಪ್ಪ. ಓಕೆ, ಇಲ್ಲಿ ಲೆಫ್ಟ್ ಹೋಗ್ಬೇಕು. ಹಾಂ, ನೋಡಿ ಇಲ್ಲಿ ಸೇಂದಿ ಅಂಗಡಿ ಕರೀತೈತೆ ನಮ್ಮನ್ನ. ನಾವು ಕುಡಿಯೋದಿಲ್ಲ, ಹೋಗೋದಿಲ್ಲ. ಸೊ ಈ ರಸ್ತೆಯನ್ನು ಅನುಸರಿಸಿ ಹೋದರೆ ಸರಿಸುಮಾರು 12 ಕಿಲೋಮೀಟ್ರ್ ಅಂತರದಲ್ಲಿ ನಾವು ಎರ್ಮನಿ ವಾಟರ್ ಫಾಲ್ಸ್ಗೆ ಹೋಗ್ಬೋದು. ದಯವಿಟ್ಟು ನಿರೀಕ್ಷಿಸಿ. ಕ್ರಿಸ್ಟ್ ಅಕಾಡೆಮಿ, ಇಲ್ಲೊಂದು ಶಾಲೆಯನ್ನು ನೋಡ್ಬೋದು ಹೋಗ್ತಾ. ನೋಡಿ ಇಲ್ಲಿ ಹೇಡ್ಯ ಅಂದ್ಕೊಂಡು ಒಂದು ಊರಿದೆ. ಈ ಹೇಡ್ಯ ಊರು ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಕಾಣ್ತಕ್ಕಂಥ ಬೆಟ್ಟ ಗುಡ್ಡಗಳು ಏನಿದೆ, ಸೊ ಬಹುಶಃ ಇದೆಲ್ಲ ರಾಣಿಜೇರಿ ಅನ್ಕೋತೀನಿ. ಯಾಕಂದರೆ ಇಲ್ಲಿ ಮೈದಾಡಿ ಹತ್ತಿರ ಇದೆ. ನೋಡಿ ಹೆಂಗಿದೆ. ಸೂಪರ್ ವ್ಯೂ ನೋಡಿ, ಹೇಗಿದೆ, ಸಖತ್ತಾಗಿದೆ. ಮೇಲ್ಗೆ ಹೋಗ್ಬಿಟ್ರೆ ಮಸ್ತಾಗಿರ್ತದೆ. ಅದೇ ಅಂದ್ಕೊಂಡಿದ್ದೀನಿ, ಅದೋ ಏನೋ ಗೊತ್ತಿಲ್ಲ. ಸೊ ನೋಡೋಣ. ನಾನು ಲಾಸ್ಟ್ ಟೈಮ್ ರಾಣಿಜೇರಿ ಹೋಗಿದ್ದೆ, ಬಟ್ ಆದರೆ ವೀಡಿಯೋಗಳು ಮಾಡಿದೆ, ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ. ಅದಕ್ಕೆ ಡಿಲೀಟ್ ಮಾಡಿಬಿಟ್ಟೆ. ನೋಡೋಣ, ನೆಕ್ಸ್ಟ್ ಟೈಮ್ ಮತ್ತೆ ಭೇಟಿ ನೀಡ್ತೀನಿ. ರಾಣಿಜೇರಿ ಅಂತೀಯಾ? ನೋಡಿ ಇದು ಯಾವುದು ಅಂತ ಗೊತ್ತೇ ಆಯ್ತಿಲ್ಲ, ಕನ್ಫ್ಯೂಸ್ ಆಯ್ತದೆ. ಬಹುಶಃ ರಾಣಿಜೇರಿ ಏನೋ ಒಂದು ಗೊತ್ತಾಯ್ತಿಲ್ಲ. ಸೊ ಅದು ಸಹ ಹಿಂಗೆ ಇದೆ, ರಾಣಿಜೇರಿನೂ ನೋಡಿ ಇದೇ ಥರ. ಯಾಕಂದರೆ ಇಲ್ಲಿ ನಾನು ಗೂಗಲ್ ಮ್ಯಾಪ್ ಸರ್ಚ್ ಮಾಡಿದಾಗ ಮೈದಾಡಿ ಇಲ್ಲಿ ಪಕ್ಕದಲ್ಲಿ ಸಿಗ್ತಿತ್ತು. ಇಲ್ಲಿ ರಾಣಿಜೇರಿ ಇದಲ್ಲ ಅನ್ಸುತ್ತೆ. ಈ ಕಡೆ ಬರ್ತದೆ ಕಣ ಬಲಕ್ಕೆ. ನೋಡೋಣ, ಒಂದಷ್ಟು ದೂರ ಹೋಗಿ ಪರೀಕ್ಷೆ ಮಾಡಿಬಿಡ್ತೀನಿ. ನಾನು ಗೂಗಲ್ ಮ್ಯಾಪಲ್ಲಿ ಮೈದಾಡಿ ಪಕ್ಕದಲ್ಲೇ ಇದೆ. ಮೈದಾಡಿ ರಾಣಿಜೇರಿ ಎರಡು ಒಟ್ಟಿಗೆ ಇದೆ. ಓ, ಇಲ್ಲಿ ಬರ್ಬೋದು ಕಣ ಈ ಕಡೆ. ಎಸ್, ನೋಡಿ ಈ ಕಡೆ ಕಣ. ನೋಡಿ ಈ ಭಾಗ ಬರುತ್ತೆ ರಾಣಿಜೇರಿ ಅನ್ಕೋತೀನಿ.
ಒಟ್ಟು ಕನ್ಫ್ಯೂಸ್ ಆಗ್ತೈತೆ ನಾವು. ಹಾಂ ಎಸ್, ಮೈದಾಡಿ ಅದು ಕಣ, ರಾಣಿಜರಿ ಇದೆ ಕಣ. ಹಾಂ 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 ಹಾಂ, ಇಲ್ಲೇ ರಾಣಿಜರಿ ಇರೋದು. ಎಲ್ಲಿ ರೈಟ್ಗಾ? ರೈಟ್ ಇಲ್ಲಪ್ಪ, ಲೆಫ್ಟ್ ಇದೆ. ಹಾಂ ಹಾಂ, ಅದು ರಾಂಗ್ ಆಯ್ತು ಹಾಗಾರೆ. ಇರೋ ಒಂದು ನಿಮಿಷ. ಓಕೆ, ಇದೆಲ್ಲ ರೈಟ್ ತೋರಿಸ್ತೈತೆ, ದಯವಿಟ್ಟು ನಿರೀಕ್ಷಿಸಿ. ಇಲ್ಲಿಗೆ ಬಂದಿದ್ದೀವಿ. ಒಂದು ನಿಮಿಷ ಚೆಕ್ ಮಾಡ್ತೀನಿ. ನೋಡಿ, ಎರ್ಮಡಿ ವಾಟರ್ ಫಾಲ್ಸ್ಗೆ ಇಲ್ಲಿ ಬಲಗಡೆ ತೋರಿಸ್ತೈತೆ. ಇಲ್ಲಿ ಒಂದು ಶಿವನ ಪ್ರತಿಮೆ ಇದೆ. ಇದೇನು ಮದುವೆಗೆ ದಾರಿ ಅಂತ ಹಾಕದ? ಓಹೋ, ಓಂ ನಮಃ ಶಿವಾಯ. ಶಿವನ ದರ್ಶನ ಮಾಡ್ಕೊಳ್ಳಿ. ಇವ್ರನ್ನೇ ಕೇಳಮ್ಮ. ಅಣ್ಣ, ಈ ವಾಟರ್ ಫಾಲ್ಸ್ಗೆ ಅಲ್ಲಿ ಹಿಂಗೆ ಹೋಗ್ಬೇಕಾ? ವಾಟರ್ ಫಾಲ್ಸ್ಗೆ? ಹಾಂ, ಅಲ್ಲ, ಎರ್ಮನಿ ವಾಟರ್ ಫಾಲ್ಸು. ಓಕೆ ಓಕೆ, ಥ್ಯಾಂಕ್ ಯು. ಇಲ್ಲೊಂದು ಬೋರ್ಡ್ ಗಿಡ ಹಾಕ್ಬಾರ್ದ? ಇಲ್ಲೊಂದು ಜಲಪಾತ ಅಂತ ಹಾಕವ್ರೆ, 1.5 ಕೋಟಿ ಅಂತ ಹಾಕವ್ರೆ. ಓ, ಇದೇ ಹಳ್ಳದ ನೀರು ಕಣ ಅಲ್ಲಿಗೆ ಹೋಗೋದು. ಇದೇ ನೀರು ಅನಿಸುತ್ತೆ ಅಲ್ಲಿಗೆ ಹೋಗೋದು. ಆ ಕಡೆಯಿಂದ ಬರೋದಾ? ಹ್ಞೂ, ಹೌದು ಹೌದು ಹೌದು. ಓ, ಕರೆಕ್ಟು, ಇಲ್ಲಿಂದ ಬರೋದು, ಈ ಬೆಟ್ಟದಿಂದ. ಎಸ್, ಸ್ವಲ್ಪ ವೀಡಿಯೋ ಲೆಂತ್ ಆಗ್ಬೋದು, ದಯವಿಟ್ಟು ಬೈಕಂಬೇಡಿ. ನೋಡಿ, ನಾನು ಯಾಕೆ ಈ ರಸ್ತೆಗಳೆಲ್ಲ ತೋರಿಸ್ತೀನಿ ಅಂದರೆ, ಈ ಗೂಗಲ್ ಮ್ಯಾಪು ದಾರಿ ತಪ್ಪಿಸ್ಬಿಡ್ತದೆ ನಿಮ್ಮನ್ನ. ನೋಡಿ, 2 ವೀಲರ್ಲಿ ಬರ್ಬೋದು, ಬಟ್ ಕಾರು ಅಷ್ಟೊಂದು ಸೂಟೇಬಲ್ ಇಲ್ಲ ಕಾರಲ್ಲಿ. ಅಲ್ಲ, ಸ್ವಲ್ಪ ರಸ್ತೆ ಚೆನ್ನಾಗಿಲ್ಲ. ಅಯ್ಯೋ ದೇವ್ರೆ, ಇಲ್ಲಿ ನೋಡಿ ಹೆಂಗೈತೆ ರೋಡು. ನಾನು ನಿಜವಾಗ್ಲೂ ಅಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ನನಗೆ ಡೌಟ್ ಆಯ್ತದೆ. ಈ ಗೂಗಲ್ ಮ್ಯಾಪ್ ಇಲ್ಲೆಲ್ಲ ಕರ್ಕೊಂಡು ಹೋಗ್ತದೆ. ನಿಜವಾಗ್ಲೂ ಅಲ್ಲಿಗೆ ಹೋಗ್ತಾ ಇದ್ದಾನಾ ಇಲ್ವಾ, ಕನ್ಫ್ಯೂಸ್. ಓ, ಎಲ್ಲ ಟೂರಿಸ್ಟ್ದು ವಾಹನಗಳು ಅನಿಸುತ್ತಿದ್ದು ಬಹುಶಃ. ಯಾವ್ಯಾವುದು ತೋಟಗಳಿಗೆಲ್ಲ ಕರ್ಕೊಯ್ತದ ಗುರು ಇದು. ಅಯ್ಯೋ ದೇವ್ರೆ. ಹಾಂ, ಹಳ್ಳ ಕೊಳ್ಳ ತೋಟ ಏನಿದು ಅರ್ಥವೇ ಆಯ್ತಿಲ್ಲ. ಎರ್ಮನಿ ಪಲ್ಸ್ಗೆ ಹೋಯ್ತಿದ್ದಾನ ಇಲ್ಲ ಜರ್ಮನಿ ಹೋಯ್ತಿದ್ದಾನ ಒಂದು ಗೊತ್ತಾಯ್ತಿಲ್ವಲ್ಲ. ಹಾಂ, ಅಲ್ಲಿ ನೋಡ್ರೆ ರಾಣಿಜರಿ ಎದ್ದು ಕಾಣಿಸ್ತೈತೆ. ಕೇಳಿ ಇವ್ರನ್ನ. ಅಣ್ಣ, ಇದು ವಾಟರ್ ಫಾಲ್ಸ್ ಎಲ್ಲಿರೋದು? ಇಲ್ಲಿ ಹತ್ರನಾ? ಅದು ಓಪನ್ ಇರುತ್ತಾ? 9 ಗಂಟೆಗಾ? ಅಲ್ಲಿ ಯಾರ್ಯಾರು ಇರ್ತಾರಲ್ವಾ? ಹಾಂ, ಥ್ಯಾಂಕ್ ಯು ಅಣ್ಣ. ಗಟ್ಟೆ ಕೂತ್ಕೊಳ್ಳೋ. ಓಹೋ, 9 ಗಂಟೆಗಂತೆ ಗುರು ಓಪನು. ಅಯ್ಯ 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 ಅಯ್ಯ. 2 ವೀಲರ್ ಸರಿ, 4 ವೀಲರ್ ಕಷ್ಟವೇ. ಒಂಬತ್ತು ಗಂಟೆಗೆ ಓಪನ್ ಅಂತೆ. ಓಕೆ, ನಾವು ಟೈಮ್ ಪಾಸ್ ಮಾಡ್ತೀವಿ ಅಲ್ಲೇ ಕೂತ್ಕೊಂಡು. ಅಯ್ಯೋ ಅಯ್ಯೋ, ರೋಡ್ ಅಷ್ಟರಲ್ಲೇ. ಈ ಕಡೆ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಏನೋ ಅಂತದಲ್ಲಪ್ಪ, ಬಲಗಡೆ ತಿರುಗಬೇಕಂತ. ನೋಡಿ, ಗೂಗಲ್ ಅಮ್ಮ ಬಲಗಡೆ ಹೋಗಿ ಅಂತ ಇದ್ದಾಳೆ. ಓಹೋ ಹೋ 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 ಹೋ, ಭಾರಿ ಟೆರರ್ ಆಗೋದಲ್ಲಪ್ಪ ರೋಡು. ಓಲೋಲು ಎತ್ತಿಟ್ಬಿಡ್ದು ಕಣ.
ಅಯ್ಯಪ್ಪ ಸ್ವಾಮಿ, ಹಂಗೇರು ಗೇರ್ ಎಷ್ಟುಳ್ಳದೆ ಅಂತ ಗೊತ್ತಾಯ್ತಿಲ್ಲ. ಸ್ವಲ್ಪ ಗೇರು ಮಾಡ್ಕೊಂಡು ಹಾಕಬೇಕು. ಓಹೋ ಹೋ ಹೋ ಹೋ, ಏನಪ್ಪ ಈ ಜರ್ಮನಿ ಪಲ್ಸು ಯಾವ ರೀತಿ ಹೊಡ್ತಾ ಕೊಡ್ತದೆ ಗಾಡಿಗೆ. ಇಲ್ಲೇ ಲೆಫ್ಟಾ? ನೋಡಿ, ನಾವು ಏನು ಎರ್ಮನಿ ಫಾಲ್ಸ್ಗೆ ಹೋಗ್ಬೇಕಂತ ಗೂಗಲ್ ಮ್ಯಾಪ್ ಹಾಕೊಂಡು ಬರ್ತಾಯಿದ್ವಿ. ಸೊ ಇಲ್ಲಿ ಕಲ್ಲಿದೆ, ಇಲ್ಲಿ ಡೌನ್ ಹೋಗ್ಬೇಕು. ನಾವು ಸುಮಾರು ದೂರ ಹೋಗಿದ್ದು ವಾಪಸ್ ಬಂದ್ವಿ. ಅದೊಂದು ಕಂಟೆಂಟ್ ಹಾಕಿದ್ದೀನಿ. ಸೊ ಜೋಪಾನ, ಸ್ಟ್ರೈಟ್ ಹೋಗಿ ಮತ್ತೆ ರಿಟರ್ನ್ ಬರೋಕ್ಕೆ ಹೋಗಬೇಡಿ. ಇಲ್ಲೆಲ್ಲ ಕಲ್ಲುಗಳು ಜಾರ್ತದೆ, ಟೂ ವೀಲರ್ಗಳು ಜೋಪಾನ. ನೋಡಿಲ್ಲಿ ಎರ್ಮನಿ ಹಾಕೋರಿ. ಇಲ್ಲಿ ಅದು ಒಂದು ಬೋರ್ಡ್ ಗೀಡಾರು ಹಾಕಿರೋ ಚೆನ್ನಾಗಿರೋದು. ಬೋರ್ಡ್ ಗೀಡ್ ಎಂಥದ್ದು ಇಲ್ಲ. ಓಹೋ ಹೋ ಹೋ, ಇಲ್ಲಿ ನೋಡಿ ಯಾರೋ ಮಾತಾಡ್ತಾರ. ಒಂಬತ್ತು ಗಂಟೆಗೆ ಅಂತೆ. ಇಲ್ಲ, ಔಟ್ ಆಗಿದ್ದಾರೆ. 9 ಗಂಟೆಗೆ ಟೈಮಿಂಗ್ಸ್ ಇರೋದು. ಕೇವಲ 400 ಮೀಟ್ರ್ ಇದೆ ಇಲ್ಲಿಂದ. ಖಾಸಗಿ ಜಮೀನು, ಎರ್ಮನಿ ಜಲಪಾತ. ಓ ಜಮೀನು ಅಂತ ಗುರಿದು. ಅಲ್ಲಿ ಟೈಮಿಂಗ್ಸ್ ಯಾಕಿಲ್ವಲ್ಲ, AM 5 PM ಹಾಕಿದ್ದಾರೆ. ಸೊ ನೋಡೋಣ, ಹೋಗೋಣ. ಸೊ ಇಲ್ಲೆಲ್ಲ ಟೂರಿಸ್ಟು, ಸೊ ಇವರು ಸಹ ಬಂದಿದ್ದಾರೆ, ಕಾಯ್ತಾ ಇದ್ದಾರೆ. ನೀವು ಯಾವುದ್ರಲ್ಲಿ ಬಂದ್ರಿ? ಕಾರಲ್ಲಿ ಬಂದ್ರಾ? ಕಾರಲ್ಲಿ? ಓ, ಅಲ್ಲಿಂದ ನಡ್ಕೊಂಬಂದ್ರಾ? ಹಾಂ ನೋಡಿ, ಈ ಒಂದು ಎರ್ಮಾಯಿ ವಾಟರ್ ಫಾಲ್ಸ್ಗೆ ನಾವಿಲ್ಲಿ ಕಾಯ್ಕೊಂಡು ಕೂತಿದ್ದೀವಿ. ಸೊ ಇನ್ನೂ ಇಲ್ಲಿ ಗೇಟ್ ಹಾಕಿದ್ದಾರೆ, ಇದು ಓಪನ್ ಆಗಿಲ್ಲ ಇನ್ನೂ. ನೋಡಿ, ಇಲ್ಲೆಲ್ಲ ಮಕ್ಕಳೆಲ್ಲ ಬಂದು ಟೂರಿಸ್ಟು, ಉಡುಪಿಯವರು ಮಕ್ಕಳೆಲ್ಲ ಬಂದು ಈ ರೀತಿ ಕಾಯ್ತಾ ಇದ್ದಾರೆ. ಒಂದು ಆಯಿ ಮಾಡ್ರೋ. ಓ ಸೂಪರ್, ಥ್ಯಾಂಕ್ ಯು. ಹೀರೋ ಅವ್ರಿಗೆ ತುಂಬ ಖುಷಿಯಾಗ್ಬಿಟ್ಟಿದೆ ಮಕ್ಕಳಿಗೆ. ನೋಡಿ, ಎರ್ಮೈ ಜಲಪಾತ. ಸೊ ಇಲ್ಲಿ ಟೈಮಿಂಗ್ಸು 9 AM ಅಂತ ಹೇಳಿದ್ದಾರೆ. ಬಟ್ ಟೈಮಿಂಗ್ಸು 9 ಗಂಟೆ ಹತ್ತತ್ರ ಆಯಿತು. ಇಲ್ಲಿ 5 ನೋಡಿ, ಗೇಟ್ ಲಾಕ್ ಆಗಿದೆ. ಸ್ವಲ್ಪ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಲಪಾತದ ವೀಕ್ಷಣೆಯನ್ನು ತೋರ್ಪಡಿಸ್ತೀವಿ ಮಕ್ಕಳ ಜೊತೆ. ಅದುವೇ ಸ್ಟಾರ್ಟ್ ಮಾಡಿದ್ದೀನಿ. ಓಪನ್ ಮಾಡಿದ್ದಾರೆ. ಎಸ್, ಓಪನ್ ಆಗಿದೆ. ಇಲ್ಲೆಲ್ಲ ಟಿಕೆಟಾ ಅಂತ? ಟಿಕೆಟ್ ಉಂಟು 50 ರೂಪಾಯಿ. 50? ಏ ಬಾರೋ, ಬಾಯ್. ಹಲೋ ಗಾಯ್ಸ್. ಅಲ್ಲಿ ರಕ್ಷಿತಾ ಮೇಡಮ್ ಬಂದಿದ್ದಾರೆ. ಜಲಪಾತ ಬನ್ನಿ. 50 ರೂಪಾಯಿ ಟಿಕೆಟ್ ತಗೋಬೇಕು. ಜಲಪಾತ ಆಗ್ತಾ ಇದ್ದೀವಿ. ವಿಡಿಯೋ ಮಾಡ್ಕೊಬೋದಾ? ಏನು ತೊಂದರೆ ಇಲ್ಲಲ್ಲ. ಸೊ ವೈರಲ್ ಮಾಡ್ತೀನಿ. ಹಾಂ, ಚಾನಲ್ ಇದೆ. ಬರ್ರಿ, ಶ್ರೀಕಂಠ ಸ್ವಾಮಿ ಅಂತ ಬರ್ರಿ. ಹಾಂ, ಶ್ರೀಕಂಠ ಸ್ವಾಮಿ.
ನಮ್ಮ ಮೈಸೂರು. ಫೋನ್ ನಂಬರ್ ಹೇಳ್ಬೇಕಾ? ಹೇಳ್ಬಿಡು, ನಂಬರ್ ಹೇಳ್ಬಿಡು. 9036 ನೋಡಿ 50 ರೂಪಾಯಿ ಒಬ್ರಿಗೆ, 50 ರೂಪಾಯಿ ಕೊಟ್ಟೋಗ್ಬೇಕು. ಸೊ ಇದು ಪ್ರೈವೇಟ್ ಪ್ರಾಪರ್ಟಿ ಆದ್ದರಿಂದ ಸೊ ಇಲ್ಲಿ ಯಾವುದೇ ತರಹದ ಇಂಪ್ಲೂಯೆನ್ಸ್ಗಳಾಗಲ್ಲ. ಕೆಲವ್ರು ಬಂದು ಏನು ಮಾಡ್ತಾರೆ, ನಾವು ಆ ಡಿಪಾರ್ಟ್ಮೆಂಟ್ ಅದು ಇದು ಅಂತ ಹೇಳ್ತಾರೆ. ಸೊ ದಯವಿಟ್ಟು ಆ ರೀತಿ ಏನು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಥರದ ಇಂಪ್ಲೂಯೆನ್ಸ್ಗಳಿಗೆ ಅವಕಾಶ ಇಲ್ಲ. ಇದು ಪ್ರೈವೇಟ್ ಪ್ರಾಪರ್ಟಿ. ಸೊ ಒಬ್ಬರಿಗೆ 50 ರೂಪಾಯಿ ಹಣವನ್ನು ತೆಗೆದುಕೊಳ್ತಾರೆ. ಎರ್ಮಾಯಿ ವಾಟರ್ ಫಾಲ್ಸ್ ಮಕ್ಕಳ ಜೊತೆ ಇಲ್ಲೊಂದು ಟೀಮ್ ಸಿಕ್ಕಿದೆ ನಮಗೆ. ಈ ಒಂದು ವಾಟರ್ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಟೀಮ್ ವರ್ಕು. ಬರೋ ಆಯ್ ಮಾಡ್ರೋ, ಇಲ್ಲಿ ಬರೋ, ಇಲ್ಲಿಗೆ ಹಿಂದೆ ಬರೋ, ಹಿಂದೆ. ಸೂಪರ್ ಸೂಪರ್ ಸೂಪರ್. ನೋಡಿ, ಈ ಒಂದು ಚೆಕ್ ಪೋಸ್ಟ್ ಏನಿದೆ ಇಲ್ಲಿಂದ ಸರಿಸುಮಾರು ಒಂದು 400 ಮೀಟರ್ಸ್ ಹೋಗ್ಬೇಕಂತೆ. ಸ್ವಲ್ಪ ದೂರ ಅಷ್ಟೇ. ಸೊ ಈ ಒಂದು ಎರ್ಮೈ ವಾಟರ್ ಫಾಲ್ಸ್ನ ಒಂದು ವೀಕ್ಷಣೆ ತುಂಬಾ ಅಲ್ಟಿಮೇಟ್ ಆಗಿರ್ತದೆ. ಸೊ ನಾನು ವಿಡಿಯೋಗಳಲ್ಲಿ ನೋಡೋದು. ಸೊ ಇವತ್ತು ನಮಗೆ ಆ ಒಂದು ಅವಕಾಶ ಭಾಗ್ಯ ಕೂಡಿ ಬಂದಿದೆ. ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ನಿರೀಕ್ಷಿಸಿ, ಆದಷ್ಟು ವಿಡಿಯೋಗಳನ್ನು ತೋರ್ಪಡಿಸ್ತೀನಿ. ಸೊ ನಮ್ಮ ವಿಡಿಯೋಗಳು ಯಾವ ಥರ ಇರ್ತದೆ ಅಂದರೆ ಎಲ್ಲ A to Z ಎಲ್ಲ ಹಾಕಿರ್ತೀನಿ. ಯಾವುದೋ ಒಂದು ಸ್ವಲ್ಪ ವೀಡಿಯೋ ಹಾಕೋದು, ಸಡನ್ನಾಗೆ ತೋರಿಸ್ಬಿಡೋದು, ಆ ರೀತಿ ಮಾಡಲ್ಲ. A to Z ವೀಡಿಯೋ. ಬೆಳಗ್ಗೆ ಬಂದರೆ ವ್ಯೂ ನೋಡಿ ಸಖತ ಸಿಗ್ತದೆ ಇಲ್ಲಿ ಎರ್ಮನಿ ವಾಟರ್ ಫಾಲ್ಸ್. ನೋಡಿ ಇಲ್ಲಿ ಒಂದು ಮಕ್ಕಳ ಸೈನ್ಯ ಇಲ್ಲೊಂದು ಜಲಪಾತಕ್ಕೆ ಹೋಗ್ತಾ ಇದೆ. ಸೊ ಈ ಸೈನ್ಯ ಜೊತೆ ನಾನು ಸಹ ಹೋಗ್ತಾ ಇದ್ದೀನಿ. ಇಲ್ಲಿ ಎರ್ಮಾಯಿ ವಾಟರ್ ಫಾಲ್ಸ್ ಇದೆ, ತುಂಬ ಚೆನ್ನಾಗಿದೆ. ಈ ವೀಕ್ಷಣೆಗಳು ಅದ್ಭುತ, ಅತ್ಯದ್ಭುತ. ಸೊ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ಸಂಪೂರ್ಣ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಅಂತ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆ ಮಾಡಿ. ಇನ್ನೇನು ಕೆಲವೇ ಅಂತರದಲ್ಲಿ ಎರ್ಮಾಯಿ ವಾಟರ್ ಫಾಲ್ಸ್ಗೆ ಆಗಮಿಸ್ತೀವಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡ್ರಪ್ಪ. ಸೂಪರಾಗಿದೆ. ಇಲ್ಲೊಂದು ವ್ಯೂ ಅಂತೂ ಸಖತ್ತಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಎರ್ಮಾಯಿ ವಾಟರ್ ಫಾಲ್ಸ್. ವಾವ್ ನೈಸ್. ಬ್ಯೂಟಿಫುಲ್. ಇನ್ನೂ ಫಾಲ್ಸ್ಗೆ ಹೋಗಿಲ್ಲ, ಆಗಲೇ ಬ್ಯೂಟಿಫುಲ್ ಅಂದರೆ ಅಂದ್ಬೇಡಿ. ಈ ಒಂದು ವೀಕ್ಷಣೆಗಳೇ ಒಂಥರ ಅದ್ಭುತವಾಗಿದೆ. ನೋಡಿ ಹೇಗಿದೆ, ಇದೇನಪ್ಪ ಇದು, ಈ ರೀತಿ ಸಿಸ್ಟಮ್ ನೋಡ್ರಿ. ಇದೇನಿದು ಸಿಸ್ಟಮು ಗೊತ್ತಾಯ್ತಲ್ವಲ್ಲ ನೋಡಿ. ಸ್ವಲ್ಪ ಸುಸ್ತಿ ಆಗೋಯ್ತು ಗುರು. ಎರ್ಮಾಯಿ ವಾಟರ್ ಫಾಲ್ಸ್ಗೆ ಭೇಟಿಯನ್ನು ನೀಡ್ತಾ ಇದ್ದೀವಿ. ಇಲ್ಲಿ ವೀಕ್ಷಣೆಗಳು, ಕೊರೆದ ಕಲ್ಲುಗಳು, ಹಾಗೆ ನೀರಿನ ಒಂದು ವೀಕ್ಷಣೆ ಪಡೆಯಬಹುದು. ಬಹಳ ಚೆನ್ನಾಗಿದೆ. ಇನ್ನೂ ಸುಮಾರು ಒಂದು 100-200 ಮೀಟ್ರ್ ಹೋಗಬೇಕು. ಸೊ ದಯವಿಟ್ಟು ವಿಡಿಯೋ ನೋಡಿ. ಎರ್ಮಾಯಿ. ಸೊ ನಾನು ಎರ್ಮನಿ ಅಂತ ಹೇಳಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ನಮ್ಗೆ ಗೊತ್ತಿರಲಿಲ್ಲ. ಸೊ ಇದು ಎರ್ಮಾಯಿ ಅಂತಕ್ಕಂಥ ಒಂದು ಜಲಪಾತ. 50 ರೂಪಾಯಿ ಹಣವನ್ನು ಕೊಟ್ಟು ಆಗಮಿಸಬೇಕು ನೋಡಲಿಕ್ಕೆ. ಹಾಗೆ ನೀರಲ್ಲಿ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ಎಷ್ಟು ಬೇಕಾದರೂ ಎಷ್ಟು ಸಮಯ ಇರ್ಬೋದು ಇಲ್ಲಿ? 5 ಗಂಟೆ ತನಕ ಇರ್ಬೋದಾ? ಓ ಸೂಪರ್. 5 PM. ಹೌದು, ಅನ್ಲಿಮಿಟೆಡ್. 50 ರೂಪಾಯಿ ಕೊಟ್ರೆ 50 ರೂಪಾಯಿ ಕೊಟ್ಟರೆ ಅನ್ಲಿಮಿಟೆಡ್. 50 ರೂಪಾಯಿ 5 ಗಂಟೆ ತನಕ ಮಾತ್ರ. ಹೌದಾ?
ಸಂಜೆ 5 ಗಂಟೆ ತನಕ. ನೋಡಿ ಯಾವುದೇ ತರಹದ ಅಬ್ಜೆಕ್ಷನ್ ಇಲ್ಲ ನಿಮಗೆ. 5 ಗಂಟೆ ತನಕ ಬೆಳಗ್ಗೆ ಸರಿಸುಮಾರು 9 ಗಂಟೆ ಬಂದು ರೀಚ್ ಆದರೆ ನೀವು 5 ಗಂಟೆ ತನಕ ನೀರಲ್ಲೇ ಬಿದ್ದು ಒದ್ದಾಡ್ಬೋದು. ಪಿ ಎಮ್ ಬನ್ನಿ. ಅಬ್ಬಬ್ಬ ಸುಸ್ತಿ ಆಗೋಯ್ತಲ್ಲ. ಹೌದು ಸಿಗ್ತದೆ. ಅಮ್ಮ ಆಯ್ತಲ್ಲ ಕಣೋ ಎತ್ಕೊಂಡವ್ರ. ಬಂತಾ? ನೀನು ಮೊದಲು ಬಂದಿದ್ದೀಯಾ? ನೋಡಿ ಇವನು ಬಂದಿದ್ದಾನೆ ಮೊದಲೇ. ಇವನೇ ನಮಗೆ ಡೈರೆಕ್ಟ್ರು. ನಡಿಯಪ್ಪ. ಅವರು ಟ್ರಿಪ್ಪಲ್ಲಿ ಬಂದಿದ್ದರು, ಹಾಗೆ ಅವರಿಗೆ ಗೊತ್ತುಂಟು. ಹೌದಾ? ವಾವ್, ಸೌಂಡ್ ನೋಡ್ರಿ, ವಾಟರ್ ಫಾಲ್ಸ್ ಸೌಂಡು. ಮತ್ತೆ ನೀವು ಅಲ್ಲಿ ಹೋಗ್ತೀರಾ? ಬಂದೆ ಹತ್ತತ್ರ ಬಂದ್ಬಿಟ್ವಿ. ಅಲ್ಲಿ ಎಲ್ಲ ಜಾಸ್ತಿ ಸ್ವಲ್ಪ. ವೀಡಿಯೋ ಆಫ್ ಮಾಡೋದೇನು ಬೇಡ ಅಲ್ಲವಾ? ಬೇಡ ಬೇಡ ಬನ್ನಿ. ಬೇಡ ಬಂದೆ ಅಲ್ಲಿ ವಾಟರ್ ಫಾಲ್ಸ್ ಹತ್ತತ್ರ ಬಂದೇ ಬಿಟ್ವಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಏನು ಈ ಒಂದು ಎರ್ಮಾಯಿ ವಾಟರ್ ಫಾಲ್ಸ್ನಲ್ಲಿ ಕಳೀತಕ್ಕಂಥ ಒಂದು ಸಮಯವನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ದಯವಿಟ್ಟು ವೀಕ್ಷಣೆ ಪಡೆಯಿರಿ. ವಾವ್, ನೀರು ಧುಮುಕ್ತಾ ಇದೆ. ಸ್ವಲ್ಪ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬರೋದಾದ್ರೆ ಬರ್ಬೋದು. 50 ರೂಪಾಯಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಹೋ ವಾಟ್ ಆ ಬ್ಯೂಟಿಫುಲ್. ನೋಡ್ರಿ ಕೈಲಾಸ. ನೈಸ್. ಎರ್ಮಾಯಿ ವಾಟರ್ ಫಾಲ್ಸ್ ಇದಾಗಿರ್ತದೆ ಬಂಧುಗಳೇ. ಬ್ಯೂಟಿಫುಲ್. ಅಲ್ಲೊಂದು ಜಾಗ ಉಂಟು ಮೇಲೆ, ನೀರು ಬೀಳೋದಿಲ್ಲ. ನಿಂತು ಫೋಟೋ ತೆಗಿಬೇಕು. ಎಲ್ಲಿ ಮೇಲಾ? ಅಲ್ಲಿ ಅಲ್ಲೆಲ್ಲ ಹೋಗೋದು ಬೇಡ. ಬೇಡವಾ? ನೋಡಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಇಲ್ಲೆಲ್ಲ ನೋಡಿ ಫಾಲ್ಸ್ ಇದೆಲ್ಲ, ಈ ಜಲಪಾತ ಇದೆಲ್ಲ ನೋಡಿ. ಬೆಳಗ್ಗೆ ಬಂದಿದ್ದೀನಿ ಬಂಧುಗಳೇ. ನೀರು ಬೀಳುವುದು ಮೇಲೆ ನೋಡಿ. ಈ ಜಲಪಾತ ಇದೆಲ್ಲ ಇಲ್ಲೆಲ್ಲ ನೀರಲ್ಲೆಲ್ಲ ಒಳ್ಳೆ ಎಂಜಾಯ್ ಮಾಡ್ಬೋದು. ಸೂಪರ್. ಆಹಾ, ನೀರಲ್ಲಿ ಒಳ್ಳೆ ಎಂಜಾಯ್ ಮಾಡ್ಬೋದು. ಎರ್ಮಾಯಿ ಜಲಪಾತ ಇದಾಗಿರ್ತದೆ ಬಂಧುಗಳೇ. ಸೊ ಧರ್ಮಸ್ಥಳದಿಂದ 24 ಕಿಲೋಮೀಟ್ರ್ ಇದೆ. ನಾನು ಈಗಾಗಲೇ ವೀಡಿಯೋ ಪ್ಲೇ ಮಾಡಿದ್ದೀನಿ. ಸೊ ನೋಡಿ, ನೈಸ್. ಏನು ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ತುಂಬ ಖುಷಿಯಾಗಿದೆ. ಅದಕ್ಕೆ ಹುಡುಗರಿಗೆ ತುಂಬ ಖುಷಿ. ಆರೋ ನೀರ್ಗಾರೋ. ಹಾಂ ಯಾರಿ. ವಾವ್, ಸೂಪರ್. ಹೇಗಿದೆ ಕೈಲಾಸ? ಓಹೋ, ಇಲ್ಲೇನೋ ಪ್ರಾಣಿಗಳಿಲ್ವೇನೋ ಏನಾರ್ವೆ? ನೋಡ್ರಿ, ಎರ್ಮಾಯಿ ವಾಟರ್ ಫಾಲ್ಸ್ ಇದಾಗಿರ್ತದೆ ಬಂಧುಗಳೇ. ತಾವು ಸಹ ಆಗಮಿಸಿ ನೋಡಿ. ಏನು ಸೂಪರ್ ಆಗಿದೆ ಅಂದರೆ ವ್ಯೂ. ಬ್ಯೂಟಿಫುಲ್. ಈ ಹುಡುಗರ ಖುಷಿಗೆ ಪಾರವೇ ಇಲ್ಲ. ಅಯ್ಯೋ ಬಿದ್ದೆ. ಆರೋ ಮೇಳಕ್ಕೆ ನೀರಿಗೆ ಬೀಳೋ, ಕೆಳಕ್ಕೆ ಬೀಳು. ಬಂಧುಗಳೇ, ಈ ಎರ್ಮಾಯಿ ಜಲಪಾತ ತುಂಬ ಚೆನ್ನಾಗಿ ಕಣ್ಗೊಳಿಸುತ್ತಿದೆ. ಸದ್ಯ ನಾವು ಬಂದಿರತಕ್ಕಂಥದ್ದು ಬೇಸಿಗೆ ಸಮಯ. ಮಳೆಗಾಲದಲ್ಲಿ ಹೆಚ್ಚು ನೀರು ಆಗಮಿಸ್ಬೋದು. ಈಗ ಒಂದು ಬೇಸಿಗೆ ಸಮಯದಲ್ಲಿ ನಾನು ಬಂದಿರೋದು. ಮಾತ್ರ ಈ ಬೇಸಿಗೆ ಸಮಯದಲ್ಲೇ ತುಂಬ ಚೆನ್ನಾಗಿದೆ. ಈ ಮಕ್ಕಳು ಖುಷಿಗೆ ಪಾರನೇ ಇಲ್ಲ. ಹೇಗಿದೆ ನೋಡಿ ಎರ್ಮಾಯಿ ವಾಟರ್ ಫಾಲ್ಸ್.